ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಶ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನೀವು ಸ್ಟೂಡೆಂಟ್ಸ್ ಆಗಿದ್ರೆ, ಎಡಿಟರ್ಸ್ ಆಗಿದ್ರೆ, ಗೇಮಿಂಗ್ ಆಡಬೇಕು ಅನ್ನೋ ಒಂದು ಉದ್ದೇಶ ಏನಾದರೂ ಇದ್ದರೆ, ನಿಮಗೆ ನೀವೇನಾದರೂ ಲ್ಯಾಪ್ಟಾಪನ್ನು ಬೈ ಮಾಡಬೇಕು ಅಂತ ಒಂದು ಆಲೋಚನೆಯಲ್ಲಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ಎಲ್ಲೂ ಸಹ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಅರ್ಥ ಆಯ್ತಾ? ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ. ಯಾಕೆ ಅಂದರೆ ಸ್ಟೂಡೆಂಟ್ಸ್ಗಳು ಯಾವ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡಬೇಕು, ಅದೇ ರೀತಿ ಎಡಿಟಿಂಗ್ಗೋಸ್ಕರ ಯಾವ ಒಂದು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡೋದು ತುಂಬ ಬೆಸ್ಟು, ಅದೇ ರೀತಿ ಗೇಮಿಂಗ್ಗೋಸ್ಕರ ಎಂತಹ ಒಂದು ಲ್ಯಾಪ್ಟಾಪ್ಗಳನ್ನ ನೀವು ಬೈ ಮಾಡಬೇಕು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಯಾಕೆ ಅಂದರೆ ಎಷ್ಟೋ ಜನ ಬೇಸಿಕ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾ ಇರ್ತಾರೆ ಲ್ಯಾಪ್ಟಾಪು. ತುಂಬ ಒಂದು ಬೆಲೆ, ಒಂದು ತುಂಬ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಲ್ಯಾಪ್ಟಾಪ್ಗಳನ್ನು, ಒಂದು ಪಿ ಸಿಗಳನ್ನು ಬಿಲ್ಡ್ ಮಾಡಿಸ್ಕೊಂಡಿರ್ತಾರೆ, ಒಂದು ತರಿಸ್ಕೊಂಡಿರ್ತಾರೆ. ದಯವಿಟ್ಟು ಸುಮ್ಮನೆ ಹಣವನ್ನು ವೇಸ್ಟ್ ಮಾಡ್ಕೊಳ್ಬೇಡಿ. ಅರ್ಥ ಆಯ್ತಾ? ನೀವೇನಾದರೂ ಸ್ಟೂಡೆಂಟ್ಗಳಾಗಿದ್ದರೆ ಇಂತಹ ಒಂದು ಲ್ಯಾಪ್ಟಾಪ್ಗಳನ್ನ ಬೈ ಮಾಡಬಹುದು. ಸರ್, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್, ಮೊದಲನೇ ಪಾಯಿಂಟ್ ಯಾವುದು ಅಂದರೆ ಸ್ಟೂಡೆಂಟ್ಸ್ಗಳು ಯಾವ ಲ್ಯಾಪ್ಟಾಪ್ ಬೈ ಮಾಡಿದ್ರೆ ತುಂಬ ಉತ್ತಮ ಅಂತಲೇ ಹೇಳಬಹುದು. ಮೈನಾಗಿ ಡೆಲ್ ಕಂಪ್ನಿ, ಯಾವುದೇ ಕಂಪ್ನಿ ಆಗಿರಲಿ, ಮೈನು ನೀವು ನೋಡಬೇಕಾಗಿರೋ ಕೆಲವೊಂದು ಪಾಯಿಂಟ್ಸ್ಗಳು ಯಾವುದು ಅಂದರೆ ಅದರಲ್ಲಿ ಪ್ರೊಸೆಸರ್ ಯಾವುದಿದೆ, ಇಂಟೆಲ್ i5 ಇದೆಯಾ, ಅಥವಾ i7 ಇದೆಯಾ, ಅಥವಾ i9 ಇದೆಯಾ, ಅಥವಾ i3 ಇದೆಯಾ. ಆಯ್ತಾ? ನೀವು ತೀರಾ ಬೇಸಿಕ್ ಯೂಸ್ ಮಾಡ್ತೀನಿ ಅಂದರೆ i3ನಲ್ಲಿ 6th ಜನರೇಷನ್ ಮೇಲಿದ್ರೆ ಬೆಸ್ಟು. ಏನು ಮೂವೀಸ್ ನೋಡೋಕ್ಕೆ, ಆನ್ಲೈನ್ ಅಪ್ಲಿಕೇಶನ್ಸ್ಗಳನ್ನ ಹಾಕೋದಕ್ಕೆ, ಇಷ್ಟಕ್ಕೆ MS ಆಫೀಸ್ ಯೂಸ್ ಮಾಡೋದಕ್ಕೆ, ಇಷ್ಟಕ್ಕೆ ಬೇಕು ಅಂದರೆ i3 6th ಜನರೇಷನಲ್ಲಿ ಅದು ಮಸ್ತು ನಿಮಗೆ. ಅರ್ಥ ಆಯ್ತಾ? ಸೆಕೆಂಡ್ ಸಾಲ್ ತೊಗೊಂಡ್ರೆ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೆಕೆಂಡ್ ಸಾಲೇ ತೊಗೊಂಡ್ರೆ ಅದೇ ಒಂದು ಬಜೆಟಲ್ಲಿ ನಿಮಗೆ i5 6th ಜನರೇಷನ್ನೇ ಒಂದು 3rd ಜನರೇಷನ್ ಬರುವಂಥ ಒಂದು ಸಾಧ್ಯತೆಗಳು ಇರ್ತದೆ. ಅರ್ಥ ಆಯ್ತಾ? ನೀವೇನು ಮಾಡ್ತೀರಾ, ಇದ್ರ ಬಜೆಟ್ ಎಷ್ಟಿರ್ತದೆ ಗೊತ್ತಾ? ಮಿನಿಮಮ್ ಅಂದರೂ 20,000 to 25,000 ರೂಪಾಯಿ ಒಳಗಡೆ ಇರ್ತದೆ. ಅರ್ಥ ಆಯ್ತಾ? ಇದು ಸ್ಟೂಡೆಂಟ್ಸ್ಗಳಿಗೆ, ಯಾರಾದರೂ ಸ್ಕೂಲ್ ಮಕ್ಕಳಿಗೆ ಮಾತ್ರ. ಅರ್ಥ ಆಯ್ತಾ? ನೀವೇನಾದರೂ ಡಿಗ್ರಿ ಮಾಡ್ತಿದ್ದು ಏನಾದರೂ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಡಾಕ್ಯುಮೆಂಟ್ಸ್ಗಳು ಏನಾದರೂ ಕ್ರಿಯೇಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಇನ್ನೇನಾದರೂ ಕೆಲವೊಂದು ಬೇಸಿಕ್ ಒಂದು ಪರ್ಪಸ್ಗೋಸ್ಕರ ಏನಾದರೂ ತೊಗೊಳ್ತಿದ್ದೆ, ಸ್ವಲ್ಪ ಒಂದು ಸ್ಪೀಡ್ ಪರ್ಫಾರ್ಮೆನ್ಸ್ ಒಂದು ಬೆಸ್ಟು ನೆಕ್ಸ್ಟ್ ಲೆವೆಲಲ್ಲಿ ಇರಬೇಕು ಅಂದರೆ ಮೈನಾಗಿ ನೀವು i5ನಲ್ಲಿ ಒಂದು 6th ಜನರೇಷನ್ ಮೇಲೆ ತೊಗೊಳ್ಳಿ. ಒಂದು ರೇಂಜ್ಗೆ ಪರವಾಗಿಲ್ಲ, ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇದ್ರ ಬೆಲೆ ಸುಮಾರು 25,000 to 30,000 ರೂಪಾಯಿ ಒಳಗಡೆ ನೀವು ಲ್ಯಾಪ್ಟಾಪನ್ನು ಬೈ ಮಾಡ್ಬೋದು. ಜಸ್ಟ್ ಇಲ್ಲಿ ಲ್ಯಾಪ್ಟಾಪ್ ಬಗ್ಗೆ ಹೇಳ್ತಾ ಇದ್ದೀನಿ. ನೀವೇನಾದರೂ ಪಿ ಸಿಗಳನ್ನು ಬಿಲ್ಡ್ ಮಾಡಿಸ್ಕೊಳ್ತೀನಿ ಅಂದರೆ ನೀವು ಪಿ ಸಿಗೆ ಆರಾಮಾಗಿ 15,000 ರೂಪಾಯಿಗೆಲ್ಲ ಒಳ್ಳೆ ಬೆಸ್ಟ್ ಪಿ ಸಿಗಳು ಸಿಗುತ್ತೆ. ನಿಮಗೆ ಕಂಪ್ಯೂಟರ್ ಪೂರ್ತಿ ಸೆಟ್ ಬೇಕು ಅಂದರೆ ನಿಮಗೆ ಒಂದು 15,000 to 20,000 ರೂಪಾಯಿ ನೀವು ತೊಗೊಂಡು ಒಂದು ಬೆಂಗಳೂರು SP ರೋಡಿಗೆ ಬಂದುಬಿಟ್ರೆ ನೀವು ಕೂಡಲೇ ಅಲ್ಲಿ ಇಮ್ಮಿಡಿಯೇಟ್ಲಿ ನಿಮಗೆ ಯಾವುದು ಬೇಕಾದರೂ ತೊಗೊಳ್ಬೋದು. ಒಳ್ಳೆ ಬೆಸ್ಟ್ ಪರ್ಫಾರ್ಮೆನ್ಸ್ ಇರುವಂಥ ಒಂದು ಪಿ ಸಿಗಳೇ ನಿಮಗೆ ಸಿಗುತ್ತೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಒಂದು ಸ್ಟೂಡೆಂಟ್ಗೋಸ್ಕರ ಲ್ಯಾಪ್ಟಾಪನ್ನು ಬೈ ಮಾಡಬೇಕು, ಬೇಸಿಕ್ ನೀಡ್ಸ್ಗೋಸ್ಕರ ಒಂದು ಲ್ಯಾಪ್ಟಾಪ್ಗಳನ್ನ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಒಂದು 25,000 30,000 ದಾಟೋದಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? 25,000 ರೂಪಾಯಿ ಒಳಗಡೆನೆ ತೊಗೊಳ್ರಿ. ಆದಷ್ಟು ಯಾವುದಾದ್ರೂ ಪರವಾಗಿಲ್ಲ i5 6th ಜನರೇಷನ್ ಮೇಲೇ ಇರಬೇಕು. ತುಂಬ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತಾ. ನೀವೇನು ಮಾಡ್ತೀರ, ಒಂದು ಬೇಸಿಕ್ ಆಗಿ ಹೇಳ್ತಾ ಇರೋದು. ಅರ್ಥ ಆಯ್ತಾ? ನೀವೇನಾದರೂ ಇದನ್ನು ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಒಂದು 25,000 ಒಳಗಡೆ ನೀವು ಬೈಯನ್ನು ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅದೇ ರೀತಿ ಮೈನಾಗಿ ಇದಕ್ಕಿಂತ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಇರಬೇಕು ಅಂದರೆ ಒಂದು ಪಿ ಸಿ, ಇದರಲ್ಲಿ ಏನೆಲ್ಲ ಒಂದು ಯೂಸ್ ಮಾಡ್ಬೋದು ನೆಕ್ಸ್ಟ್ ಲೆವೆಲ್ ಪಿ ಸಿ ಅಂದರೆ ಮೈನಾಗಿ ಇದರಲ್ಲಿ i5 12th ಜನರೇಷನ್ನು ಅಥವಾ 13th ಜನರೇಷನ್. ಅರ್ಥ ಆಯ್ತಾ? ನೀವೇನಾದರೂ ಇದನ್ನು ಬೈ ಮಾಡಿದ್ರೆ ಮೈನಾಗಿ ಇದರಲ್ಲಿ ಏನೇನ ಒಂದು ಸಿಕ್ಕಾಪಟ್ಟೆ ಬೆನಿಫಿಟ್ಸ್ಗಳು ಇರಲೇಬೇಕು. ಇದನ್ನು ದಯವಿಟ್ಟು ನೋಟಿಸ್ ಮಾಡಿ. ಯಾಕೆಂದರೆ ಇದ್ರ ಬಜೆಟು ಒಂದು ಸುಮಾರು ಒಂದು ಲ್ಯಾಪ್ಟಾಪ್ ನೀವು ತೊಗೊಳ್ತಿದ್ದೀರಾ ಅಂದರೆ 40,000 to 55,000 ರೂಪಾಯಿ ಒಳಗಡೆ ಇರ್ತದೆ ಒಂದು i5 12th ಅಥವಾ 13th ಜನರೇಷನ್. ಅರ್ಥ ಆಯ್ತಾ? ನೀವು ಮಿನಿಮಮ್ಮು ಏನಾದರೂ ಫೋಟೋಶಾಪ್ ಆಗಿರ್ಬೋದು, ಪ್ರೀಮಿಯರ್ ಪ್ರೋ ಎಡಿಟಿಂಗ್ ಏನಾದರೂ ಮಾಡ್ತಿದ್ರೆ, ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಫೋಟೋಶಾಪ್ ಆಗಿರ್ಬೋದು, MS ವರ್ಡು, MS ಆಫೀಸ್ ಪೂರ್ತಿ, ಅಥವಾ ಇನ್ನೇನಾದರೂ ಬೇರೆ ರೀತಿಯಲ್ಲಿ ಒಂದು ಸಾಫ್ಟ್ವೇರ್ಗಳನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ, ಎಡಿಟಿಂಗ್ ಪರ್ಪಸ್ಗೋಸ್ಕರನೇ ನಮಗೆ ಲ್ಯಾಪ್ಟಾಪ್ ಬೇಕು, ನೀವೇನಾದರೂ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ನೀವು ಒಂದು i5 ಒಂದು 13th ಜನರೇಷನನ್ನು ನೀವು ಬೈ ಮಾಡಿದ್ರೆ ತುಂಬ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಡಿಟಿಂಗ್ ಪರ್ಪಸ್ಗೋಸ್ಕರ ಇಷ್ಟ ಆದರೆ ಮಸ್ತು. ಅರ್ಥ ಆಯ್ತಾ? ಇದಕ್ಕೆ ನೀವು ಗ್ರಾಫಿಕ್ಸ್ ಕಾರ್ಡು 2 GB ಮಿನಿಮಮ್ ಅಂದರೂ 2 GB ಇರಲೇಬೇಕು. SSD M.2 ಒಂದು 256 GB ಒಂದು ಮಿನಿಮಮ್.
ಅರ್ಥ ಆಯ್ತಾ. ಆ ಡಿಸ್ಕ್ ಇರಬೇಕಾಗುತ್ತೆ, ಒಂದು SSD ಇರಲೇಬೇಕಾಗುತ್ತೆ. M.2 ಹೇಳ್ತಾ ಇದ್ದೀನಿ ನೋಡಿ. SSDನಲ್ಲಿ ಒಂದು 2 ಟೈಪ್ ಬರುತ್ತೆ, ಒಂದು M.2, ಒಂದು ನಾರ್ಮಲ್ SSD ಬರುತ್ತೆ. ನೀವೇನು ಮಾಡ್ತೀರ ಅಂದರೆ ಮೈನಾಗಿ SSD M.2 ಹಾಕಿಸ್ಕೊಂಡ್ರೆ ಅದ್ರ ಪರ್ಫಾರ್ಮೆನ್ಸು ಅದರ 3 ಪಟ್ಟು 4 ಪಟ್ಟು ಎಕ್ಸ್ಟ್ರಾ ಇರ್ತದೆ, ಅರ್ಥ ಆಯ್ತಾ. ನೀವು ಆ ಡಿಸ್ಕ್ ಹಾಕಿಸ್ಕೊಬಿಟ್ರಿ ಅಂದರೆ ಮುಗಿದೋಯ್ತು ಸಿಸ್ಟಮ್ ಕತೆ. ಅದೆಷ್ಟು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟರು ಸಿಕ್ಕಾಪಟ್ಟೆ ಸ್ಲೋ ಆಗಿ ವರ್ಕ್ ಆಗುತ್ತೆ. ನೀವು SSD M.2ನೇ ಹಾಕಿಸ್ಕೊಂಡ್ರೆ ತುಂಬ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತಲೇ ಹೇಳ್ಬಹುದು. ಅದೇ ರೀತಿ ಮೈನಾಗಿ ಇದು ನೀವೇನಾದರೂ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಒಂದು 16 GB ಮಿನಿಮಮ್ ಅಂದರೂ ಒಂದು 16 GB ರ್ಯಾಮ್ ಇರೋ ಥರ ನೋಡ್ಕೊಳ್ಳಿ. ಅದಕ್ಕಿಂತ ಹೆಚ್ಚಾಗಿದ್ರೂ ಒಂದು ಏನು ಸಮಸ್ಯೆಗಳಾಗೋದಿಲ್ಲ. ಮಿನಿಮಮ್ ಅಂದರೂ 16 GB ರ್ಯಾಮ್ ಇರಲೇಬೇಕು. ಇದಕ್ಕಾದರೆ ಒಂದು 2 GB ಗ್ರಾಫಿಕ್ಸ್ ಕಾರ್ಡು ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ. ನೀವು ಫೋಟೋಶಾಪು ಅದ್ಭುತವಾಗಿ ವರ್ಕ್ ಆಗುತ್ತೆ, ನೀವು ಏನು ಬೇಕಾದರೂ ಮಾಡಬಹುದು ಫೋಟೋಶಾಪಲ್ಲಿ. ಪ್ರೀಮಿಯರ್ ಪ್ರೋ ಹೆವಿ ಎಡಿಟ್ ಏನಾದರೂ ನೀವು ಮಾಡಬೇಕು ಅಂದರೆ ಒಂದು ಗ್ರಾಫಿಕ್ಸ್ ಕಾರ್ಡ್ನ ನೀವು ಬದಲಾವಣೆ ಮಾಡಿಕೊಂಡ್ರೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತದೆ, ಅರ್ಥ ಆಯ್ತಾ. 4 GB ಬೆಸ್ಟ್, ನೀವು ಒಂದು 4 GB ಒಂದು ಬೆಸ್ಟ್ ಕ್ವಾಲಿಟಿ ಒಂದು ಪರ್ಫಾರ್ಮೆನ್ಸ್ ಕೊಡುವಂಥ ಒಂದು ಗ್ರಾಫಿಕ್ಸ್ ಕಾರ್ಡ್ನ ನೀವು ಚೂಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಅರ್ಥ ಆಯ್ತಾ. ಗ್ರಾಫಿಕ್ಸ್ ಕಾರ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ನೀವು PC ಗೆ ಬಿಲ್ಡ್ ಮಾಡಿಸ್ಕೊಂಡ್ರೆ ಅಂದರೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತದೆ. ಒಂದು ಪ್ರೀಮಿಯರ್ ಪ್ರೋ ಮಸ್ತಾಗಿ ಎಡಿಟ್ ಮಾಡ್ಬೋದು. ಯಾರಾದರೂ ಯೂಟ್ಯೂಬರ್ಸ್ ಆಗಿದ್ದರೆ ವಿಡಿಯೋ ಎಡಿಟಿಂಗ್ ಕಲಿಬೇಕು ಅಂದ್ಕೊಂಡಿದ್ರೆ ಅವ್ರಿಗೆಲ್ಲ ಒಳ್ಳೆ ಹೆಂಗೆ ಬೇಕಾದ್ರೂ ಮಾಡಿಸ್ಕೊಳ್ಬೋದು ಲ್ಯಾಪ್ಟಾಪ್, ಅರ್ಥ ಆಯ್ತಾ. ಲ್ಯಾಪ್ಟಾಪ್ ಅಲ್ಲ, PCಗಳು, ಅರ್ಥ ಆಯ್ತಾ. PC ಬಗ್ಗೆ ಮಾತಾಡ್ತಾ ಇರೋದು. ನಿಮಗೆ ಲ್ಯಾಪ್ಟಾಪ್ ಬೇಕು ಅಂದರೆ ಹೆವಿ ಕಾಸ್ಟ್ ಬೀಳ್ತದೆ, ಯಾಕೆಂದರೆ ಲ್ಯಾಪ್ಟಾಪಲ್ಲಿ ಕೆಲವೊಂದು ನೀವು ಪಾಯಿಂಟ್ಸ್ಗಳನ್ನ ಅಬ್ಸರ್ವ್ ಮಾಡಲೇಬೇಕು. ನೀವು ಒಂದು ಸರಿ ಲ್ಯಾಪ್ಟಾಪನ್ನು ಬೈ ಮಾಡಿದ್ರೆ ಮೇಯ್ನ್ ಆಗಿ ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋ ಒಂದು ಪಾಯಿಂಟ್ಸ್ ಏನಪ್ಪ ಅಂದರೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಪಾಯಿಂಟ್ಸ್ಗಳನ್ನ ನೀವು ಖಂಡಿತವಾಗ್ಲೂ ಗಮನಿಸಲೇಬೇಕು, ಅರ್ಥ ಆಯ್ತಾ. ಮೇಯ್ನ್ ಆಗಿ ಅದರಲ್ಲಿ ಒಂದು ಪ್ರೊಸೆಸರ್ ಚೇಂಜ್ ಮಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಗ್ರಾಫಿಕ್ಸ್ ಕಾರ್ಡ್ ಎಕ್ಸ್ಟ್ರಾ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವೆರಡೂ ಸಹ ನೀವು ನೋಡಿ ಒಂದೇ ಸರಿ ಲ್ಯಾಪ್ಟಾಪ್ ಬೈ ಮಾಡ್ತಿದ್ರೆ ಒಂದೇ ಸರಿ ನೀವು ತೊಗೊಳ್ಬೇಕು, ಅರ್ಥ ಆಯ್ತಾ. ನಿಮಗೆ ಏನು ಸೂಟಬಲ್ ಆಗುತ್ತೆ ಮೊದಲೇ ಯೋಚನೆ ಮಾಡಿಕೊಂಡು ಒಂದು ಸ್ವಲ್ಪ ಬಜೆಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂದ್ಕೊಂಡಿದ್ರೆ ನೀವು ಏನು ಮಾಡ್ತೀರ ಲ್ಯಾಪ್ಟಾಪ್ನ ನೀವು ಬೈ ಮಾಡ್ಬೋದು. ಯಾವುದೇ ರೀತಿ ಒಂದು ತೊಂದರೆಗಳು ಸಮಸ್ಯೆಗಳಾಗೋದಿಲ್ಲ. ಇದರಲ್ಲಿ ಗೇಮಿಂಗ್ ಒಂದು ಲೆವೆಲಲ್ಲಿ ಗೇಮಿಂಗು ಸಹ ಇದರಲ್ಲಿ ಈ PC ನಲ್ಲಿ ನೀವು ಆಡ್ಬೋದು. ಲ್ಯಾಪ್ಟಾಪು ಮತ್ತು ಒಂದು ನೀವು PC ಬಿಲ್ಡ್ ಮಾಡಿಸ್ಕೊಳ್ತೀನಿ ಅಂದರೆ ಪ್ರೈಸು ಸಿಕ್ಕಾಪಟ್ಟೆ ಒಂದು ಡಿಫ್ರೆನ್ಸ್ ಇರ್ತದೆ. ಲ್ಯಾಪ್ಟಾಪ್ ಆದರೆ ಒಂದು 10-15 ಸಾವಿರ ರೂಪಾಯಿ ಜಾಸ್ತಿ ಇರ್ತದೆ, PC ಆದರೆ ಒಂದು 10-15 ಸಾವಿರ ರೂಪಾಯಿ ಒಳಗಡೆ ಇರ್ತದೆ, ಅರ್ಥ ಆಯ್ತಾ. ಒಂದು ಕಡಿಮೆ ಇರ್ತದೆ, ಇನ್ನೇನು ದೊಡ್ಡ ಏನೂ ಇಲ್ಲ ಇದರಲ್ಲಿ, ಅರ್ಥ ಆಯ್ತಾ. ಅದೇ ರೀತಿ ಮೈನಾಗಿ ನೀವೇನಾದರೂ ಜಸ್ಟ್ ಗೇಮಿಂಗ್ ಪರ್ಪಸ್ಗೋಸ್ಕರನೇ PC ಬಿಲ್ಡ್ ಮಾಡಿಸ್ಕೊಳ್ಬೇಕು ಅಂದರೆ 1 ಲಕ್ಷ ರೂಪಾಯಿಂದ ಹಿಡಿದು ನೀವು ಎಷ್ಟು ಲಕ್ಷ, ಒಂದು 10 ಲಕ್ಷದ ಗಂಟನೂ ಸಹ ನೀವು ಇನ್ವೆಸ್ಟ್ಮೆಂಟ್ ಮಾಡಿ PC ಬಿಲ್ಡ್ ಮಾಡಿಸ್ಕೊಳ್ಬೋದು. ಅದರಲ್ಲಿ ಮಿನಿಮಮ್ ಅಂದರೂ ಒಂದು i9 13 ಜನರೇಷನ್ ಮೇಲೇ ಪ್ರೊಸೆಸರ್ ಇರಬೇಕಾಗುತ್ತೆ. ಅದೇ ರೀತಿ ಒಳ್ಳೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುವಂಥ ಒಂದು 4 GB ಮೇಲೇ ಒಂದು ಗ್ರಾಫಿಕ್ಸ್ ಕಾರ್ಡ್ ಇರಬೇಕು. M.2 ಒಂದು 500 GB ಇರಬೇಕು. ಒಂದು 32 GB ಒಂದು ರ್ಯಾಮ್ ಇರಬೇಕಾಗುತ್ತೆ. ಅದೇ ರೀತಿ ಮೈನ್ ಆಗಿ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದರಲ್ಲಿ ಫೋಟೋಶಾಪ್ ಆಗಿರಲಿ, ಪ್ರೀಮಿಯರ್ ಪ್ರೋ ಆಗಿರಲಿ, ಯಾವುದು ಬೇಕಾದರೂ ತುಂಬ ಅದ್ಭುತವಾಗಿ ಯೂಸ್ ಮಾಡ್ಬೋದು. ಎಲ್ಲೂ ಸಹ ಹ್ಯಾಂಗ್ ಆಗೋದಿಲ್ಲ, ಲ್ಯಾಗ್ ಆಗೋದಿಲ್ಲ, ಒಂದು ಸ್ಟ್ರಕ್ ಆಗೋದಿಲ್ಲ, ಅರ್ಥ ಆಯ್ತಾ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಮೈನಾಗಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಇದ್ರ ಬೆಲೆ ಸಿಕ್ಕಾಪಟ್ಟೆ ಕಾಸ್ಟ್ ಆಗಿರ್ತದೆ. ನೀವೇನಾದರೂ ಬಿಲ್ಡ್ ಮಾಡಿಸ್ಕೊಳ್ತೀನಿ ಅಂದರೆ ಗೇಮಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಆಡ್ಕೊಳ್ಬೋದು. BGM ಆಡ್ಬೋದು, ಅಂಥ ಗೇಮ್ಗಳನ್ನೂ ಬೇಕಾದರೂ ನೀವು ಆಡಬಹುದು. ಇಷ್ಟು ಒಂದು PCಗಳು ತಗೊಳ್ಳೋದಕ್ಕಿಂತ ಮುಂಚೆ ಇಷ್ಟನ್ನು ನೀವು ಅಬ್ಸರ್ವ್ ಮಾಡಲೇಬೇಕು. PC ಒಂದು ಪಕ್ಷ ಕಡಿಮೆ ಬೆಲೆಗೆ ಸಿಗುತ್ತೆ, ಬಟ್ ಲ್ಯಾಪ್ಟಾಪ್ಗಳು ಹೆವಿ ಕಾಸ್ಟ್ ಇರ್ತದೆ, ಅರ್ಥ ಆಯ್ತಾ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಒಂದು PC ತೊಗೊಳ್ಬೇಕು, ಒಂದೇನಾದರೂ ನೆಕ್ಸ್ಟು ಏನಾದರೂ ಲ್ಯಾಪ್ಟಾಪನ್ನು ಬೈ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಕಮೆಂಟನ್ನು ಮಾಡಿ. ನಿಮಗೆ ಯಾವ ಪರ್ಪಸ್ಗೋಸ್ಕರ ನೀವು ತೊಗೊಳ್ತಿದ್ರೆ ಲ್ಯಾಪ್ಟಾಪು ಅಥವಾ PC ಅಂದರೆ ಕಮೆಂಟ್ ಮಾಡಿ. ನನಗೆ ಗೊತ್ತಿದ್ರೆ ನಾನು ನಿಮಗೊಂದು ಸಜೆಸ್ಟ್ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಅರ್ಥ ಆಯ್ತಾ. ಓಕೆ ಗೈಸ್, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನಿಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೈಸ್, ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.